ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತು. ಆನಂತರ ಆತ ಕೂಡ ನಾನು ಮೊದಲಿಗೆ ಕೊಲೆ ಮಾಡಿಲ್ಲ ಅಂತ ಹೇಳ್ತಿದ್ದ. ಆದರೆ ಇದೀಗ ಆತನೇ ಕೊಲೆ ಮಾಡಿರೋದಾಗಿ ಕೂಡ ಮಾರ್ತಳ್ಳಿ ಪೊಲೀಸರ ಮುಂದೆ ಕೂಡ ಒಪ್ಕೊಂಡಿದ್ದಾನೆ. ಒಪ್ಕೊಳ್ಳುವಂಥ ಸಂದರ್ಭದಲ್ಲೂ ಕೂಡ ಕೆಲವೊಂದು ಭಯಾನಕ ವಿಚಾರಗಳನ್ನು ಕೂಡ ಈಗಾಗಲೇ ಬಹಿರಂಗಪಡಿಸಿದ್ದಾನೆ. ಅದರಲ್ಲೂ ಕೂಡ ಪ್ರಮುಖವಾಗಿ ನಾನು ಕೊಲೆ ಮಾಡಿರೋದು ಹೌದು ಅಂತಲೂ ಕೂಡ ಒಪ್ಕೊಂಡಿದ್ದಾನೆ. ಇದರ ಜೊತೆಗೆ ಐ ಹ್ಯಾವ್ ಕಿಲ್ಡ್ ಅಂತ ಕೃತಿಕಾ ಅಂತಲೂ ಕೂಡ ಮೆಸೇಜಸ್ ಕೂಡ ಕೆಲವೊಬ್ಬರಿಗೆ ಕೂಡ ಮಾಡಿದ್ದಾನೆ. ಸೊ ಹೀಗಾಗಿ ಈ ಒಂದು ವಿಚಾರ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಯಾಕಂದರೆ ಈಗಾಗಲೇ ಆತ ಮೆಸೇಜ್ ಏನು ಮಾಡಿದ್ದಾನೆ, ಅದು ಯಾರಿಗೆ ಮಾಡಿದ್ದಾನೆ ಅಂತಲೂ ಕೂಡ ಸಾಕಷ್ಟು ಕುತೂಹಲ ಕಾರಣ ಆಗಿದೆ. ಆ ಮೆಸೇಜಸ್ ಎಲ್ಲ ಡಿಲೀಟ್ ಮಾಡಿದ್ದ. ಆ ಡಿಲೀಟ್ ಮಾಡಿದಂಥ ಸಂದರ್ಭದಲ್ಲಿ ಪೊಲೀಸರು ತನಿಖೆಗೆ ಇಳಿದು ಆತನ ಬಳಿ ಇದ್ದಂಥ 2 ಫೋನ್ಗಳನ್ನ ವಶಕ್ಕೆ ಪಡ್ಕೊಂಡಿದ್ರು. ವಶಕ್ಕೆ ಪಡ್ಕೊಂಡು FSLಗೂ ಕೂಡ ಕಳಿಸಿದ್ರು. ಅದನ್ನು ರಿಟ್ರೀವ್ ಮಾಡುವಂಥ ಕೆಲಸಕ್ಕೂ ಕೂಡ ಪೊಲೀಸರು ಮುಂದಾದಂಥ ಸಂದರ್ಭದಲ್ಲಿ ಈಗಾಗಲೇ ಕೆಲವೊಂದು ಡಿಲೀಟ್ ಆಗಿರುವಂಥ ಮೆಸೇಜಸ್ಸಲ್ಲಿ ಪ್ರಮುಖವಾಗಿ ಈಗ ಆ ಒಂದು ಮೆಸೇಜ್ ಸಿಕ್ಕಿದೆ. ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅಂತ ಹೇಳಿ ಕೂಡ ಮೆಸೇಜ್ ಸೆಂಡ್ ಮಾಡಿದ್ದಾನೆ. ಸೊ ಹೀಗಾಗಿ ಆ ಒಂದು ಮೆಸೇಜ್ ಯಾರಿಗೆ ಹೋಗಿತ್ತು, ಆ ಮೆಸೇಜ್ ಓದೋರಿಗೆ ಇದಕ್ಕೆ ಸಂಬಂಧ ಇದೆಯಾ, ಕೊಲೆ ಮಾಡೋ ವಿಚಾರ ಅವ್ರಿಗೆ ಏನಾದ್ರು ಗೊತ್ತಿತ್ತಾ, ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಈಗಾಗಲೇ ಪೊಲೀಸರ ಗಮನಕ್ಕೆ ಬಂದಿದೆ. ಆತ ಕೂಡ ಒಪ್ಕೊಂಡಿದ್ದಾನೆ ನಾನೇ ಕೊಲೆ ಮಾಡಿದ್ದು ಅಂತ ಹೇಳಿ. ಯಾಕೆ ಕೊಲೆ ಮಾಡ್ದ ಅಂತ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಯಾಕೆ ಅಂತಂದ್ರೆ ಆಕೆಗೆ ಇದ್ದಂಥ ಕೆಲವೊಂದು ಆರೋಗ್ಯ ಸಮಸ್ಯೆ ಏನಿತ್ತು ಅದು ಕೂಡ ಈತನಿಗೆ ರೋಸ್ ಹೋಗಂಗೆ ಮಾಡಿತ್ತು. ಅಂದ್ರೆ ಆತ ಹೇಳುವಂಥ ಸ್ಟೇಟ್ಮೆಂಟ್ ಪ್ರಕಾರ, ಆದರೆ ಅವರ ಪೇರೆಂಟ್ಸ್ ಹೇಳೋ ಪ್ರಕಾರ ಯಾವುದೇ ರೀತಿಯಾದಂಥ ಅನಾರೋಗ್ಯ ನನ್ನ ಮಗಳಿಗೆ ಇರಲಿಲ್ಲ ಅಂತ ಹೇಳಿದರು. ಆದರೆ ಈತ ಇಲ್ಲ, ಆಕೆಗೆ ಅನಾರೋಗ್ಯ ಸಮಸ್ಯೆ ಇತ್ತು, ನನ್ನ ಪರ್ಸ್ನಲ್ ಲೈಫು ಹಾಳಾಗ್ತಿತ್ತು, ಜೊತೆಗೆ ಯಾವುದೇ ಒಂದು ಬರ್ತ್ಡೇ ಆಗಲಿ ಪಾರ್ಟಿಗಾಗಲಿ ಎಲ್ಲೇ ಹೋದ್ರೂ ಕೂಡ ಪಬ್ಗೆ ಹೋಗ್ಲಿ ನಮಗೆ ಈಕೆಯಿಂದ ಸಾಕಷ್ಟು ಒಂದು ರೀತಿ ಇರ್ಸು ಮುರ್ಸು ಉಂಟಾಗ್ತಿತ್ತು, ನಿನಗೆ ಯಾಕಪ್ಪ ಇಂಥ ಹೆಂಡ್ತಿ ಅಂತ ಕೂಡ ಹೇಳ್ತಾ ಇದ್ರು. ಸೊ ಹೀಗಾಗಿ ಆಕೆನ ಕೊಲೆ ಮಾಡೋದಕ್ಕೂ ಕೂಡ ಡಿಸೈಡ್ ಮಾಡ್ದ. ಇತ್ತ ಹಾವು ಸಾಯ್ಬೇಕು ಕೋಲು ಮುರಿಬಾರ್ದು ಅನ್ನೋ ಒಂದು ಕಾನ್ಸೆಪ್ಟನ್ನು ಕೂಡ ಈತ ರೆಡಿ ಮಾಡ್ಕೊಂಡಿದ್ದ. ತಾನು ಕೊಲೆ ಮಾಡಬೇಕು, ಕೃತಿಕಾ ರೆಡ್ಡಿ ಸಾಯ್ಬೇಕು, ಆದರೆ ನಾನು ಒಳ್ಳೆಯವನಾಗಿರಬೇಕು, ಆಸ್ತಿನೂ ಕೂಡ ಬರಬೇಕು. ಯಾಕಂದರೆ ಕೃತಿಕಾ ರೆಡ್ಡಿ ಕುಟುಂಬಸ್ಥರು ಕೂಡ ಸಾಕಷ್ಟು ಒಂದು ರೀತಿ ಸಂಪತ್ತನ್ನು ಹೊಂದಿದ್ದಾರೆ. ಸೊ ಹೀಗಾಗಿ ಆ ಒಂದು ವಿಚಾರವಾಗಿ ಕೂಡ ಈತ ತಲೆಯಲ್ಲಿ ಇಟ್ಕೊಂಡಿರ್ತಾನೆ. ಈಗ ಕೊಲೆ ಮಾಡಿದ್ ನಾನೇ ಅಂತ ಗೊತ್ತಾಗ್ಬಿಟ್ರೆ ಆಸ್ತಿ ಬರಲ್ಲ, ಹಣ ಬರಲ್ಲ, ಸಂಪತ್ತು ಬರಲ್ಲ. ಅದೇ ಈಗ ಮೆಡಿಕಲಿ ಈಗ ನಾನು ಕೊಂದುಬಿಟ್ರೆ ಯಾರಿಗೂ ಕೂಡ ಅದು ಡೌಟ್ ಸಿಗೋದಿಲ್ಲ, ಡೌಟ್ ಬರೋದಿಲ್ಲ ಅಂತೇಳಿ ಈ ರೀತಿಯಾಗಿ ಅನೆಸ್ಥೇಷಿಯನ್ನ ಇಂಜೆಕ್ಟ್ ಮಾಡಿ ಎಷ್ಟು ಇಂಜೆಕ್ಟ್ ಮಾಡಬೇಕು ಅಂತೆಲ್ಲ ಕೂಡ ಆತನಿಗೆ ಗೊತ್ತಿತ್ತು. ಯಾಕಂದರೆ ಆತ ಕೂಡ ವೈದ್ಯ ವೃತ್ತಿಯಲ್ಲಿ ಕೂಡ ಇದ್ದಂಥವನು. ಸೊ ಹೀಗಾಗಿ ಅನಸ್ತೇಷಿಯಾ ಎಲ್ಲಿಂದ ತಂದಿದ್ದ ಅಂತಲೂ ಈಗ ತನಿಖೆ ಆಗ್ತಿದೆ. ಬಾಲಾಜಿ ಮೆಡಿಕಲ್ ಅವರ ರಿಲೇಟಿವ್ ಅಲ್ಲಿಂದ ತನ್ನ, ವಿಕ್ಟೋರಿಯಾ ಹಾಸ್ಪಿಟ್ಲಿಂದ ತನ್ನ, ಎಲ್ಲಿಂದಾನು ತರಿಸಿದ್ನ, ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಏನು ಹೇಳ್ಕೊಂಡಿದ್ದಾನೆ ಪೊಲೀಸರು ಮುಂದೆ. ಪೊಲೀಸರು ಕೂಡ ಅವರ ಶೈಲಿಯಲ್ಲೇ ಈಗಾಗಲೇ ಬಾಯಿ ಬಿಡಿಸಿದ್ದಾರೆ. ಪ್ರಮುಖವಾಗಿ ಈಗ ಇರುವಂಥ ವಿಚಾರ ಅಂದರೆ ಐ ಹ್ಯಾವ್ ಕಿಲ್ಡ್ ಕೃತಿಕಾ ಅನ್ನೋ ಒಂದು ವಿಚಾರ ಈಗ ಸಾಕಷ್ಟು ಓಡಾಡ್ತಿದೆ. ಅದರಲ್ಲಿ ಈತ ಯಾರಿಗೆ ಕಳಿಸಿದ್ದ ಅನ್ನೋದು ಈಗ ನಾನು ಮೊದಲೇ ಹೇಳ್ದಂಗೆ ಅವರು ತನಿಖೆ ಕೂಡ ಮುಂದಾಗಿದ್ರೆ ಅವ್ರಿಗೂ ವಿಚಾರ ಗೊತ್ತಿತ್ತ ಕೊಲೆ ವಿಚಾರ ಅಂತೇಳಿ. ಸೊ ಹೀಗಾಗಿ ಈ ಒಂದು ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ ಏನಿದೆ ಸಾಕಷ್ಟು ಕುತೂಹಲ ಕೂಡ ಕಾರಣ ಆಗಿತ್ತು. ಈಗಾಗಲೇ ಕೊನೆಗೂ ಆತನ ಕಸ್ಟಡಿ ಇವತ್ತು ಅಂತ್ಯಾಗಿ ಈಗಾಗಲೇ ಮತ್ತೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಇವತ್ತು ಕೂಡ ಜೇಸಿ ಕಳಿಸುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಒಟ್ಟಿನಲ್ಲಿ ತನ್ನ ಒಂದು ಸ್ವಾರ್ಥಕ್ಕೋಸ್ಕರವಾಗಿ ತನ್ನ ಹೆಂಡತಿಯನ್ನೇ ಕೊಲೆ ಮಾಡಿದಂತಹ ಈ ಕೊಲೆಗಡುಕನಿಗೆ ಸರಿಯಾದ ಶಿಕ್ಷೆ ಆಗಲಿ, ಏನು ನ್ಯಾಯಾಲಯ ಕೂಡ ಅಂತಹ ಶಿಕ್ಷೆ ಕೊಡಲಿ ಅಂತಲೂ ಕೂಡ ಈಗಾಗಲೇ ಸಾರ್ವಜನಿಕರಾಗಿರ್ಬೋದು ಮತ್ತೆ ಕೃತಿಕಾ ಕುಟುಂಬಸ್ಥರು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.